ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್-ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಕಳೆದ ಸಲದ ಎಕ್ಸ್-ರೇ ಸಂಚಿಕೆಯಲ್ಲಿ ನಾವು ವಿಶ್ವದ ಅತ್ಯಂತ ಪ್ರಬಲವಾದ ನಿರ್ದಯಿಯಾದ ಗುಪ್ತಚರ ಸಂಸ್ಥೆ ಮೊಸಾದ್ ಬಗ್ಗೆ ಮಾತನಾಡಿದ್ವಿ. ಮೊಸಾದ್ ಬಗ್ಗೆ ಯಾಕೆ ಮಾತನಾಡಿದ್ವಿ ಅಂತಂದರೆ, ಮೊಸಾದ್ ಮತ್ತೊಂದು ಭಯಂಕರ ಕೃತ್ಯವನ್ನು ಮಾಡಿದೆ. ಅದು ಏನು ಮಾಡಿದೆ ಅಂತಂದರೆ, ತನ್ನ ನೆಲದಲ್ಲಿ ಸಾವಿರಾರು ಇಸ್ರೇಲಿ ನಾಗರಿಕರನ್ನು ಹತ್ಯೆ ಮಾಡಿದ ಒಬ್ಬ ಹಂತಕ ಅಂದರೆ ಹಮಾಸ್ನ ಮುಖ್ಯಸ್ಥನನ್ನು ಅದು ಹತ್ಯೆ ಮಾಡಿದೆ. ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆಯಲ್ಲಿ ಈಗ ಎಲ್ಲ ಸುಳಿವುಗಳು ಮೊಸಾದ್ನತ್ತಲೇ ಕಾಣ್ತಾ ಇವೆ. ಈ ಹತ್ಯೆಯಲ್ಲಿ ಮೊಸಾದ್ ಪಾತ್ರ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. ಇದಾದ ನಂತರ ಮೊಸಾದ್ನ ಇತಿಹಾಸದ ಬಗ್ಗೆ ಕೂಡ ಮಾತಾಡಿದ್ದೀವಿ. ಈಗ ಇರಾನ್ನಿಂದ ಬರ್ತಿರುವಂಥ ಹೊಸ ವರದಿಗಳನ್ನ ನೋಡಿದರೆ ಈ ಒಂದು ಹತ್ಯೆ ಹೇಗಾಯಿತು ಅನ್ನೋದನ್ನು ಗಮನಿಸಿದರೆ ಮೊಸಾದ್ನ ಕಾರ್ಯವೈಖರಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇಸ್ಮಾಯಿಲ್ ಹನಿಯೆ ಆತನನ್ನು ಹತ್ಯೆ ಮಾಡೋ ಮುಂಚೆ ಆತ ಉಳಿದುಕೊಳ್ಳೋ ಹೋಟೆಲ್ ಯಾವುದು ಅಂತ ಪತ್ತೆ ಮಾಡಿ ಆ ಹೋಟೆಲ್ ಭಾಳಷ್ಟು ಭದ್ರತೆಯನ್ನು ಹೊಂದಿದ್ರೂ ಕೂಡ 2 ತಿಂಗಳ ಮುಂಚೆ, ಅಂದರೆ ಹತ್ಯೆಗೆ 2 ತಿಂಗಳ ಮುಂಚೆಯೇ, ಅಂದರೆ ಮೇ ತಿಂಗಳಲ್ಲಿಯೇ ಈ ಹೋಟೆಲ್ನಲ್ಲಿ ಸ್ಫೋಟಕಗಳನ್ನು ಇಟ್ಟಿದ್ರು ಅನ್ನೋ ಮಾಹಿತಿಗಳು ಈಗ ಹೊರಗೆ ಬರ್ತಾ ಇವೆ. ದಟ್ ಈಸ್ ಮೊಸಾದ್. ಈಗಾಗಲೇ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖೊಮೇನಿ ಇಸ್ರೇಲ್ ಮೇಲೆ ದಾಳಿ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಮತ್ತು ಇಸ್ರೇಲ್ ಕೂಡ ತನ್ನ ಮೇಲಾಗುವ ಯಾವುದೇ ದಾಳಿಗೂ ಸಿದ್ಧ ಅನ್ನೋದನ್ನು ಹೇಳಿದೆ. ಮುಂದೆ ಏನಾಗುತ್ತೆ ಅದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ಈ ಥರದ ಘಟನೆಗಳಿಗೆ ಕಾರಣವಾಗುವ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಒಂದಷ್ಟು ಅತ್ಯಂತ ಕುತೂಹಲಕಾರಿ ಕಾರ್ಯಾಚರಣೆಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಶ್ವದಲ್ಲೇ ಪ್ರಬಲ ಗೂಢಚರ್ಯ ಸಂಸ್ಥೆಯನ್ನು ಹೊಂದಿರುವ ಇಸ್ರೇಲ್ ಹಾಗೆ ನೋಡಿದರೆ ಗಾತ್ರದಲ್ಲಿ ಅತ್ಯಂತ ಚಿಕ್ಕದು. ನಮ್ಮ ಭಾರತದ ಕೇರಳ ರಾಜ್ಯ ಇದೆಯಲ್ಲ ಅಷ್ಟೇ. ಇನ್ನು ಜನಸಂಖ್ಯೆ ದೆಹಲಿಗಿಂತಲೂ ಕಡಿಮೆ, ಬೆಂಗಳೂರಿಗಿಂತಲೂ ಕಡಿಮೆ, ಕೇವಲ 95.6 ಲಕ್ಷ ಮಾತ್ರ. ಆದರೆ ಮೊಸಾದ್ಗೆ ದೊಡ್ಡ ದೇಶಗಳನ್ನು ಕೂಡ ತನ್ನ ಮುಂದೆ ಮಂಡಿ ಊರಿಸುವಂಥ ಸಾಮರ್ಥ್ಯ ಇದೆ. ಅದು ಹೇಗೆ ಅನ್ನೋದನ್ನು ನಾವೀಗ ಆಲ್ರೆಡಿ ನೋಡಿದ್ದೀವಿ. ಮೊಸಾದ್ ತನ್ನ 75 ವರ್ಷಗಳ ಪಯಣದಲ್ಲಿ ಅಧಿಕೃತವಾಗಿ ನಡೆಸಿರುವ ಕಾರ್ಯಾಚರಣೆಗಳೆಷ್ಟು ಗೊತ್ತಾ? ಸುಮಾರು 2750. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಎಲ್ಲ ಕಾರ್ಯಾಚರಣೆಗಳ ಬಗ್ಗೆ ಒಬ್ಬ ಇಸ್ರೇಲಿ ತನಿಖಾ ಪತ್ರಕರ್ತ ರಾನನ್ ಬರ್ಗ್ಮನ್ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದ ಹೆಸರು ರೈಸ್ ಆ್ಯಂಡ್ ಕಿಲ್ ಫಸ್ಟ್. ಇದರಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ. 2ನೇ ವಿಶ್ವ ಯುದ್ಧದ ನಂತರದ ಅವಧಿಯಲ್ಲಿ ಇಸ್ರೇಲ್ ಯಾವುದೇ ಪಾಶ್ಚಿಮಾತ್ಯ ದೇಶಗಳಿಗಿಂತಲೂ ಹೆಚ್ಚು ಹತ್ಯೆಗಳನ್ನು ಮಾಡಿದೆ ಎಂದು ಇವರು ಬರೆದಿದ್ದಾರೆ. ಇನ್ನು ಅನಧಿಕೃತವಾಗಿ ಮಾಡಿರುವ ಕಾರ್ಯಾಚರಣೆಗಳು ಲೆಕ್ಕಕ್ಕೆ ಸಿಗದಷ್ಟು. ಆ ಎಲ್ಲ ಕಾರ್ಯಾಚರಣೆಗಳ ಬಗ್ಗೆ ತಿಳಿಯೋದು ಅಸಾಧ್ಯ ಕೂಡ. ಆದರೆ ಮೊಸಾದ್ನ ಕೆಲವು ಆಯ್ದ ಕಾರ್ಯಾಚರಣೆಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಇದಕ್ಕೂ ಮೊದಲು ಭಾರತದ ಗುಪ್ತಚರ ಸಂಸ್ಥೆ ರಾ ಮತ್ತು ಇಸ್ರೇಲ್ನ ಮೊಸಾದ್ಗೂ ಇರುವ ನಂಟೇನು ಅನ್ನೋದನ್ನು ಒಂದ್ಸಲ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವ ಹಾಗೆ ಮೊಸಾದ್ ಮತ್ತು ಭಾರತದ ರಾ ಜೊತೆಯಾಗಿ ಕೆಲಸ ಮಾಡಿರುವ ನಿದರ್ಶನಗಳು ಇತಿಹಾಸದ ಉದ್ದಗಲಕ್ಕೂ ದೊರಕುತ್ತವೆ. ಆ ಸ್ನೇಹಕ್ಕೆ 9 ವರ್ಷಗಳ ಹಿಂದೆ ನಡೆದ ಈ ಒಂದು ಚಿಕ್ಕ ಘಟನೆ ಕೂಡ ಒಂದು ಒಳ್ಳೆಯ ಉದಾಹರಣೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಕಷ್ಟು ಪ್ರಾಣ ಬೆದರಿಕೆ ಇರೋದು ನಿಮಗೆಲ್ಲ ಗೊತ್ತಿದೆ. 2015 ನವೆಂಬರ್ನಲ್ಲಿ ಮೋದಿ ಟರ್ಕಿಯ ಅಂಟ್ಯಾಲ್ಯದಲ್ಲಿ G20 ಸಭೆಯಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಇದೇ ಸಮಯದಲ್ಲಿ ಪ್ಯಾರಿಸ್ನಲ್ಲಿ ಭಯೋತ್ಪಾದಕ ದಾಳಿಗಳು ನಡೆದಿದ್ದು. ಈ ಹಿನ್ನೆಲೆಯಲ್ಲಿ ಟರ್ಕಿಯಲ್ಲಿ ಪ್ರಧಾನಿ ಮೋದಿಯ ರಕ್ಷಣೆಗೆ ಭಾರತದ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದರೆ SPG ರಾ ಏಜೆಂಟ್ಗಳ ಜೊತೆಗೆ ಮೊಸಾದ್ನ ಏಜೆಂಟ್ಗಳು ಕೂಡ ಕಾರ್ಯನಿರ್ವಹಿಸಿದರು. ಪ್ರಧಾನಿ ಮೋದಿ ಭಾರತಕ್ಕೆ ಮರಳಲು ವಿಮಾನ ಹತ್ತುವ ತನಕ ಮೋದಿ ಸುತ್ತಲೂ ಈ ಮೊಸಾದ್ನ ಒಂದು ರಕ್ಷಾ ಕವಚ ಕೂಡ ಇತ್ತು. ಇದು ಮೊಸಾದ್ನ ಶಕ್ತಿ ಮತ್ತು ಆ ಶಕ್ತಿಯ ಬಗ್ಗೆ ಭಾರತಕ್ಕಿರುವ ನಂಬಿಕೆಯನ್ನು ಸಾಬೀತುಪಡಿಸುತ್ತೆ. ಇನ್ನು ಮೊಸಾದ್ ಮತ್ತು ರಾ ಸಂಸ್ಥೆಯ ಮಧ್ಯದ ನಂಟಿನ ಬಗ್ಗೆ ತಿಳಿಬೇಕಂದ್ರೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುಗಬೇಕಾಗತ್ತೆ. ಭಾರತದ ಗುಪ್ತಚರ ಸಂಸ್ಥೆ ರಾ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 1968ರಲ್ಲಿ. ರಾನ ಮೊದಲ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ರಾಮೇಶ್ವರನಾಥ್ ಕಾವೋ ಅವರಿಗೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮೊಸಾದ್ನೊಂದಿಗೆ ಸ್ನೇಹಯುತ ಸಂಪರ್ಕ ಬೆಳೆಸುವ ಸಲಹೆ ನೀಡಿದರು. ಈ ಸಲಹೆಯ ಉದ್ದೇಶ ಹೆಚ್ಚುತ್ತಿದ್ದ ಪಾಕಿಸ್ತಾನ ಮತ್ತು ಚೀನಾದ ಮಿಲಿಟರಿ ಸಂಬಂಧಗಳನ್ನು ತಡೆಯೋದಾಗಿತ್ತು.
ನಂತರ 1989ರಿಂದ 92ರವರೆಗೆ ರಾ ಮತ್ತು ಮೊಸಾದ್ ಪರಸ್ಪರ ನಿಕಟ ಸಂಬಂಧ ಹೊಂದಿದ್ವು. ಆ ಹಿನ್ನೆಲೆಯಲ್ಲಿ ಹಲವಾರು ಜಂಟಿ ರಹಸ್ಯ ಕಾರ್ಯಾಚರಣೆಗಳನ್ನು ಕೂಡ ನಡೆಸಿದ್ವು. ಈಗ ಮೊಸಾದ್ ವಿಶ್ವದೆಲ್ಲೆಡೆ ನಡೆಸಿರುವ ಕೆಲವು ರೋಚಕ ಕಾರ್ಯಾಚರಣೆಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಆಪರೇಷನ್ ಥಂಡರ್ಬೋಲ್ಟ್. ಅದು 1976ನೇ ಇಸ್ವಿ ಜೂನ್ 26, ಅಂದರೆ 48 ವರ್ಷಗಳ ಹಿಂದೆ ನಡೆದ ಒಂದು ಕಾರ್ಯಾಚರಣೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮತ್ತು ಪ್ಯಾರಿಸ್ ಮಧ್ಯೆ ಹಾರುತ್ತಿದ್ದ ಏರ್ ಫ್ರಾನ್ಸ್ ಸಂಚಾಲಿತ ಏರ್ಬಸ್ A300 ಹೆಸರಿನ ವಿಮಾನವೊಂದು ಫ್ರೆಂಚ್ ನೆಲದಿಂದ ಗ್ರೀಸ್ಗೆ ಹಾರ್ತಾ ಇತ್ತು. ಅದರಲ್ಲಿ 94 ಇಸ್ರೇಲಿ ನಾಗರಿಕರು ಕೂಡ ಇದ್ದರು. ವಿಮಾನ ಹಾರಿದ ಕೆಲವೇ ಕ್ಷಣಗಳಲ್ಲಿ ಈ ವಿಮಾನ ಹೈಜಾಕ್ ಆಗಿದೆ ಎಂಬ ಸುದ್ದಿ ಬಂತು. ಈ ಹೈಜಾಕನ್ನು ಮಾಡಿದ್ದು ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ಟೈನ್ ಎಂಬ ಒಂದು ಭಯೋತ್ಪಾದಕ ಸಂಘಟನೆ. ಹೈಜಾಕ್ ಮಾಡಿದ ವಿಮಾನವನ್ನು ಉಗಾಂಡಾದ ಎಂಟೆಬೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಲಾಗುತ್ತೆ. ಉಗಾಂಡಾದ ಅಂದಿನ ಸರ್ವಾಧಿಕಾರಿ ಇದಿ ಅಮೀನ್ ಕೂಡ ಈ ಭಯೋತ್ಪಾದಕರನ್ನು ಬೆಂಬಲಿಸಿದ್ದ. ಈ ಭಯೋತ್ಪಾದಕರು ಇಸ್ರೇಲಿ ನಾಗರಿಕರಿಗೆ ಬದಲಾಗಿ ತಮ್ಮ ಕೆಲವು ಸಹಚರರನ್ನು ಬಿಡುಗಡೆ ಮಾಡುವಂತೆ ಇಸ್ರೇಲ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಆದರೆ ಮೊಸಾದ್ ಭಯೋತ್ಪಾದಕರೊಂದಿಗೆ ಎಂದೂ ಕೂಡ ಮಾತುಕತೆಯಾಗಲಿ ನೆಗೋಷಿಯೇಷನ್ ಆಗಲಿ ಮಾಡೋದಿಲ್ಲ ಎಂಬ ಸಿದ್ಧಾಂತವನ್ನು ಹೊಂದಿದೆ. ಆಗ ಶುರುವಾಗಿದೆ ಆಪರೇಷನ್ ಥಂಡರ್ಬೋಲ್ಟ್. ಈ ಕಾರ್ಯಾಚರಣೆ ಅಡಿಯಲ್ಲಿ ಮೊಸಾದ್ ಪಡೆಯ ಕಮಾಂಡೋಗಳು ಎಂಟೆಬೆ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿ ಕೇವಲ 90 ನಿಮಿಷಗಳಲ್ಲಿ ಅಲ್ಲಿಂದ ತನ್ನ ಎಲ್ಲ ನಾಗರಿಕರನ್ನು ರಕ್ಷಿಸಿ ಅವರನ್ನು ಸುರಕ್ಷಿತವಾಗಿ ಇಸ್ರೇಲ್ಗೆ ಕರೆತರುತ್ತೆ. ಅಪಹರಣಕಾರರ ಕಣ್ಣಿಗೆ ಮಣ್ಣೆರಚಲು ಮೊಸಾದ್ ಒಂದು ತಂತ್ರವನ್ನು ಬಳಸಿತ್ತು. ಅದೇನೆಂದರೆ, ಈ ಕಾರ್ಯಾಚರಣೆಯಲ್ಲಿ ಉಗಾಂಡಾದ ಇದಿ ಅಮೀನ್ ಬಳಸುತ್ತಿದ್ದ ಮರ್ಸಿಡಿಸ್ ಬೆನ್ಸ್ 600 ಥರದ ಕಾರನ್ನೇ ಬಳಸಿತ್ತು. ಈ ರೋಚಕ ಘಟನೆಯ ಕುರಿತು ಆಪರೇಷನ್ ಥಂಡರ್ಬೋಲ್ಟ್ ಮತ್ತು ರೇಡ್ ಆನ್ ಎಂಟೆಬೆ ಎಂಬ 2 ಸಿನಿಮಾಗಳು ಕೂಡ ಬಂದಿವೆ. ಆ ಸಿನಿಮಾಗಳು ಕೂಡ ನೀವು ನೋಡಬಹುದು. ಇನ್ನು ಮೊಸಾದ್ ನಡೆಸಿರುವ 2ನೇ ಕಾರ್ಯಾಚರಣೆ ಹೆಸರು ಆಪರೇಷನ್ ಡೈಮಂಡ್. 1960ನೇ ದಶಕದಲ್ಲಿ ರಷ್ಯಾದ ಯುದ್ಧ ವಿಮಾನ MiG-21 ಪ್ರಪಂಚದೆಲ್ಲೆಡೆ ತನ್ನ ಸಾಮರ್ಥ್ಯದಿಂದ ಹೆಸರಾಗಿತ್ತು. ಆಗ ಅಮೆರಿಕದ ಗುಪ್ತಚರ ಸಂಸ್ಥೆ CIA MiG-21ನ ತಂತ್ರಜ್ಞಾನವನ್ನು ತಿಳಿಯಲು ಈ ಯುದ್ಧ ವಿಮಾನವನ್ನು ಕದಿಯುವ, ತಂತ್ರಜ್ಞಾನವನ್ನು ಅಪಹರಿಸುವ ಹಲವಾರು ವಿಫಲ ಪ್ರಯತ್ನಗಳನ್ನು ಮಾಡಿತ್ತು. CIAನ ವೈಫಲ್ಯದ ನಂತರ ಈ ಜವಾಬ್ದಾರಿಯನ್ನು ಮೊಸಾದ್ಗೆ ನೀಡಲಾಯಿತು. ಮೊಸಾದ್ ಕೂಡ 2 ಬಾರಿ ವಿಫಲಗೊಳ್ತು. ಆದರೆ ತನ್ನ 3ನೇ ಪ್ರಯತ್ನದಲ್ಲಿ ಈ ಕಾರ್ಯಾಚರಣೆ ಮಾಡುವಲ್ಲಿ ಅದು ಯಶಸ್ವಿಯಾಯಿತು. 1964ರಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಮೊಸಾದ್ನ ಒಬ್ಬ ಮಹಿಳಾ ಏಜೆಂಟ್ ಇದನ್ನು ಮುನ್ನಡೆಸಿದ್ದು. ಆಕೆ ಮೊದಲು MiG-21 ಯುದ್ಧ ವಿಮಾನದ ಪೈಲಟ್ ಅನ್ನು ತನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡ್ಳು. ನಂತರ ಆ ಪೈಲಟ್ನಿಂದಲೇ MiG-21 ಯುದ್ಧ ವಿಮಾನವನ್ನು ನೇರವಾಗಿ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿ ಲ್ಯಾಂಡ್ ಮಾಡಿಸ್ತಾಳೆ. ಹೀಗೆ ಅಂದಿನ ವಿಶ್ವದ ಸೂಪರ್ ಪವರ್ ಆಗಿದ್ದ ಅಮೆರಿಕದ CIA ಕೂಡ ಮಾಡಲಾಗದ ಕೆಲಸವನ್ನು ಮೊಸಾದ್ ಮಾಡಿ ಮುಗಿಸಿತ್ತು. ಎಕ್ಸ್ರೇ ಕಾರ್ಯಕ್ರಮದಲ್ಲಿ ನಾವು ನೋಡುತ್ತಿರುವಂಥ 3ನೇ ಕಾರ್ಯಾಚರಣೆ, ಅದರ ಹೆಸರು ಆಪರೇಷನ್ ರಾತ್ ಆಫ್ ಗಾಡ್. ಈ ಕಾರ್ಯಾಚರಣೆಯು ಮ್ಯೂನಿಚ್ ದಾಳಿಗೆ ಸಂಬಂಧಪಟ್ಟದ್ದು. ಅಂದರೆ 1972ರಲ್ಲಿ ಜರ್ಮನಿಯ ಮ್ಯೂನಿಚ್ ನಗರದಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಇತರ ದೇಶಗಳಂತೆ ಇಸ್ರೇಲ್ನ ಕ್ರೀಡಾಪಟುಗಳು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಈ ವೇಳೆ ಕೆಲವು ಭಯೋತ್ಪಾದಕರು ಇಸ್ರೇಲ್ ತಂಡದ 11 ಜನರ ಮೇಲೆ ಮಾರಣಾಂತಿಕ ದಾಳಿ ನಡೆಸಿ ಕೊಂದು ಹಾಕ್ತಾರೆ. ಈ ಘಟನೆಯಲ್ಲಿ ಹತ್ಯೆಯಾದ 11 ಜನರ ಪೈಕಿ 6 ಜನ ಇಸ್ರೇಲ್ನ ಕೋಚ್ಗಳಿರ್ತಾರೆ ಮತ್ತು 5 ಜನ ಕ್ರೀಡಾಪಟುಗಳಿರ್ತಾರೆ. ಈ ಘಟನೆಯನ್ನು ಮ್ಯೂನಿಚ್ ಹತ್ಯಾಕಾಂಡ ಎಂದು ಕೂಡ ಕರೆಯಲಾಗುತ್ತೆ. ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ಎಂಬ ಹೆಸರಿನ ಭಯೋತ್ಪಾದಕ ಸಂಘಟನೆಯ ಗುಂಪಾದ ಬ್ಲ್ಯಾಕ್ ಸೆಪ್ಟೆಂಬರ್ ಈ ಕೃತ್ಯವನ್ನು ಎಸಗಿತ್ತು. ಈ ಘಟನೆಯ ನಂತರ ಮೊಸಾದ್ ಏನು ಮಾಡಿರ್ಬೋದು? ತನ್ನ ದೇಶದ ಉಳಿದ ಎಲ್ಲರನ್ನೂ ಕೂಡ ಸೇಫ್ ಆಗಿ ಕರೆತರಲು ಯೋಚನೆ ಮಾಡ್ತಾ ಇತ್ತು ಅಂತ ನಿಮಗನ್ಸಿರ್ಬೋದು. ಆದರೆ ಮೊಸಾದ್ ಈ ಘಟನೆಗೆ ಉತ್ತರ ಕೊಡುವ ಸಲುವಾಗಿ ಹೊಸ ಕಾರ್ಯಾಚರಣೆಯನ್ನು ಶುರು ಮಾಡಿತು. ಮೊಸಾದ್ ತನ್ನ ಈ ಕಾರ್ಯಾಚರಣೆಗೆ ಕೊಟ್ಟ ಹೆಸರು ಆಪರೇಷನ್ ರಾತ್ ಆಫ್ ಗಾಡ್, ಅಂದರೆ ದೇವರ ಕ್ರೋಧ. ಅದಾದ ಸುಮಾರು 20 ವರ್ಷಗಳ ಕಾಲ ಈ ರಹಸ್ಯ ಕಾರ್ಯಾಚರಣೆಯನ್ನು ಮೊಸಾದ್ ನಡೆಸುತ್ತೆ ಮತ್ತು ಇಸ್ರೇಲಿ ಕ್ರೀಡಾಪಟುಗಳನ್ನು ಕೊಂದಿದ್ದ ಆ ಎಲ್ಲ ಭಯೋತ್ಪಾದಕರನ್ನು ವಿಶ್ವದ ವಿವಿಧ ಮೂಲೆಗಳಿಂದ ಹುಡುಕಿ ತಂದು ಕೊಲ್ಲುವ ಮೂಲಕ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತೆ. ಇದು ಮೊಸಾದ್. ಇದಾದ ನಂತರ ನಾವು ನೋಡುವ ಕಾರ್ಯಾಚರಣೆ ಹೆಸರು ಆಪರೇಷನ್ ಬ್ರೆನ್. ಈ ಎಲ್ಲ ಕಾರ್ಯಾಚರಣೆಗಳನ್ನ ನೋಡ್ತಾ ಇದ್ದರೆ ನಿಮ್ಗನಿಸಬಹುದು ಮೊಸಾದ್ ಅಂದರೆ ಅದು ಕೇವಲ ಭಯೋತ್ಪಾದಕರನ್ನ, ಕೊಲೆಗಾರನ್ನ ಮತ್ತು ತನ್ನ ದೇಶದ ಮೇಲೆ ಆಕ್ರಮಣ ಮಾಡೋರನ್ನ ಕೊಲ್ಲೋದು, ಅವ್ರನ್ನ ಮುಗಿಸೋದು ಮಾತ್ರ ಮಾಡುತ್ತಾ ಇಲ್ಲ.
ಮೊಸಾದ್ ತನ್ನದೇ ದೇಶದಲ್ಲಿರುವ ದೇಶದ್ರೋಹಿಗಳ ಮೇಲೆ ಕೂಡ ನಿಗಾ ಇಟ್ಟಿರುತ್ತೆ. ಅಂಥ ಒಬ್ಬ ದೇಶದ್ರೋಹಿಯನ್ನು ಹಿಡಿಯಲು ನಡೆದ ಕಾರ್ಯಾಚರಣೆಯೇ ಈ ಆಪರೇಷನ್ ಬ್ರೆನ್. 1954ರಲ್ಲಿ ತನ್ನ ದೇಶದ ಮಿಲಿಟರಿ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ರಹಸ್ಯ ಮತ್ತು ಪ್ರಮುಖ ಮಾಹಿತಿಗಳನ್ನು ಹೊಂದಿದ್ದ ಇಸ್ರೇಲ್ನ ಒಬ್ಬ ಅಧಿಕಾರಿ ಮೇಜರ್ ಅಲೆಕ್ಸಾಂಡರ್ ಯುರೋಪ್ನಲ್ಲಿ ಈಜಿಪ್ಟ್ನ ಅಧಿಕಾರಿಗಳನ್ನು ಸಂಪರ್ಕಿಸಿ ತನ್ನ ದೇಶದ ದಾಖಲೆಗಳನ್ನು, ರಹಸ್ಯಗಳನ್ನು ಮಾರಾಟ ಮಾಡಲು ಮುಂದಾಗ್ತಾನೆ. ತಕ್ಷಣ ಮೊಸಾದ್ ಮತ್ತು ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ ಶಿನ್ ಬೆಟ್ ಗುಪ್ತಚರ ಅಧಿಕಾರಿಗಳ ತಂಡ ಆತನನ್ನು ಪತ್ತೆ ಹಚ್ಚಿ ಆತನನ್ನು ಅಪಹರಿಸಿ ಇಸ್ರೇಲಿಗೆ ತರಲು ಕಳಿಸಲಾಗುತ್ತೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಬ್ರೆನ್ ಎಂದು ಹೆಸರಿಡಲಾಗುತ್ತೆ. ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಿ ಇದ್ದ ಅಲೆಕ್ಸಾಂಡರನ್ನು ಪತ್ತೆ ಹಚ್ಚಿದ ಮೊಸಾದ್ ಒಬ್ಬ ಮಹಿಳಾ ಏಜೆಂಟ್ ಮೂಲಕ ಹನಿ ಟ್ರ್ಯಾಪ್ ಮಾಡಿಸಿ ಆತನನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಇಸ್ರೇಲಿಗೆ ಆತನನ್ನು ಕರೆದೊಯ್ಯುವಾಗ ಆತನ ಪ್ರಜ್ಞೆ ತಪ್ಪಿಸಲು ಕೊಟ್ಟ ಸೆಡೆಟಿವ್ನಿಂದಾಗಿ ಆತ ಓವರ್ಡೋಸ್ ಆಗಿ ಪ್ರಾಣ ಬಿಡ್ತಾನೆ. ಒಟ್ಟಿನಲ್ಲಿ ಮೊಸಾದ್ನ ಆಪರೇಷನ್ ಯಶಸ್ವಿಯಾಗುತ್ತೆ. ಇಸ್ರೇಲ್ ತನ್ನ ಮೇಲೆ ಭೀಕರ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿದವರ ಮೇಲೆ ದಾಳಿ ಮಾಡಿ ಸೇಡು ತೀರಿಸಿಕೊಳ್ಳೋದನ್ನು ನೋಡಿದ್ದೀವಿ. ಮೊಸಾದ್ ಅಂದರೆ ಅದು ಕೇವಲ ರಿಯಾಕ್ಟಿವ್ ಅಲ್ಲ, ಪ್ರೋಆಕ್ಟಿವ್ ಕೂಡ. ಅಂದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೂಡ ಮೊಸಾದ್ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅಂತಹ ಒಂದು ಮುನ್ನೆಚ್ಚರಿಕಾ ಕ್ರಮವೇ ಕೋವಿಡ್ನ ಸಮಯದಲ್ಲಿ ಅಂದರೆ 2020 ನವೆಂಬರ್ 27ರಂದು ಮೊಸಾದ್ ನಡೆಸಿದ ಈ ಒಂದು ಕಾರ್ಯಾಚರಣೆ. ಇದು ನಡೆದದ್ದು ಇರಾನ್ ರಾಜಧಾನಿ ತೆಹರಾನ್ನಲ್ಲಿ. ಆದರೆ ಈ ಬಾರಿ ಕೊಲೆಯಾದ ವ್ಯಕ್ತಿ ಯಾವುದೇ ಕೊಲೆಗಾರ ಅಥವಾ ಭಯೋತ್ಪಾದಕ ಅಥವಾ ದೇಶದ್ರೋಹಿ ಆಗಿರದೆ ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾಗಿದ್ದ. ಹೌದು, ಇರಾನಿನ ಅಣ್ವಸ್ತ್ರದ ಕಾರ್ಯಕ್ರಮದ ಜನಕ ಎಂದ ಖ್ಯಾತನಾಗಿದ್ದ ಆ ವಿಜ್ಞಾನಿ ಹೆಸರು ಮೊಹಸೆನ್ ಫಕ್ರಿಝಾದ. ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮ ಯಶಸ್ವಿ ಆದರೆ ಅದರಿಂದ ಇಸ್ರೇಲ್ಗೆ ಮುಂದೆ ಅಪಾಯ ಎದುರಾಗಬಹುದು ಎಂಬ ಕಾರಣಕ್ಕೆ ಕೋವಿಡ್ನಿಂದ ಎಲ್ಲೆಡೆ ಲಾಕ್ಡೌನ್ ಆಗಿ ರಸ್ತೆಗಳು ಬಿಕೋ ಅನ್ನುತ್ತಿದ್ದ ಸಂದರ್ಭದಲ್ಲಿ ಮೊಸಾದ್ ಮೊಹಸಿನ್ ಫಕ್ರೆಝಾದೆನನ್ನು ಹಗಲೇ ತೆಹರಾನ್ನ ನಡುಬೀದಿಯಲ್ಲಿ ಗುಂಡಿನ ಮಳೆಗೈದು ಕೊಂದು ಹಾಕುತ್ತೆ. ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯನನ್ನು ಕೊಲ್ಲುವ ಮೂಲಕ, ಅಂದರೆ ತೆಹರಾನ್ನಲ್ಲಿಯೇ ಕೊಲ್ಲುವ ಮೂಲಕ ವಿಶ್ವದಲ್ಲಿ ತನ್ನ ಸುರಕ್ಷತೆಗೆ ಅಡ್ಡಿ ಮಾಡುವ ಯಾವುದೇ ವ್ಯಕ್ತಿಯನ್ನಾಗಲಿ, ಶಕ್ತಿಯನ್ನಾಗಲಿ, ಸಂಘಟನೆಯನ್ನಾಗಲಿ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಮೊಸಾದ್ ಕೊಟ್ಟಿದೆ. ಇಷ್ಟೆಲ್ಲ ಯಶಸ್ಸುಗಳ ಮಧ್ಯೆ ಮೊಸಾದ್ ಮೇಲೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ, ಬೇರೆ ದೇಶಗಳ ಸಾರ್ವಭೌಮತ್ವದ ಉಲ್ಲಂಘನೆ, ಕಾನೂನು ಬಾಹಿರ ಕೃತ್ಯಗಳು ಹತ್ಯೆಗಳು ನಡೆಸಿದ, ಬಲವಂತದ ಸ್ಥಳಾಂತರ, ಸಾಮೂಹಿಕ ಹತ್ಯೆ, ಕಾನೂನು ಬಾಹಿರ ಬಂಧನಗಳ ಪ್ರಶ್ನೆಗಳಿರುವುದು, ಆರೋಪಗಳಿರುವುದು ಕೂಡ ಸತ್ಯ. ತನ್ನ ಸುರಕ್ಷತೆಗಾಗಿ ಇಸ್ರೇಲ್ ಈ ತರಹದ ಕಾರ್ಯಾಚರಣೆ ನಡೆಸುವುದು ಅವಶ್ಯಕ ಎಂದು ಸಮರ್ಥಿಸಿಕೊಳ್ಳುತ್ತೆ. ದೇಶದ ರಕ್ಷಣೆಗಾಗಿ ಮಾನವ ಹಕ್ಕುಗಳು ಮತ್ತು ಬೇರೆ ದೇಶಗಳ ಸಾರ್ವಭೌಮತ್ವದ ಉಲ್ಲಂಘನೆ ಮಾಡುವುದು ಎಷ್ಟು ಸರಿ ಎಂಬುದು ಬೇರೆ ಚರ್ಚೆ. ಆದರೆ ವಿಶ್ವ ಭೂಪಟದಲ್ಲಿ ಇಸ್ರೇಲ್ ಚಿಕ್ಕ ದೇಶಗಳಲ್ಲಿ ಒಂದು. ಆದರೆ ಪಂಚಿಂಗ್ ಅಬೌ ದ ವೇಟ್ ಎನ್ನುವಂತೆ ಇಸ್ರೇಲ್ ಇಂದು ಭದ್ರತೆ ವಿಷಯದಲ್ಲಿ ಮಿಕ್ಕ ಎಲ್ಲ ಬಲಿಷ್ಠ ದೇಶಗಳಿಗಿಂತ ತಾನು ಶ್ರೇಷ್ಠ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಬಂದಿದೆ. ಇದಕ್ಕೆ ಕಾರಣ ಮೊಸಾದ್ನ ನಿರಂತರ ಕಾರ್ಯಕ್ಷಮತೆ ಎಂದು ಬಿಡಿಸಿ ಹೇಳಬೇಕಾಗಿಲ್ಲ. ಸ್ನೇಹಿತರೆ, ಇದು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಕುರಿತ ಒಂದಷ್ಟು ಮಾಹಿತಿ ಮತ್ತು ಅದು ಮಾಡಿರುವ ಕಾರ್ಯಾಚರಣೆಗಳ ಕುರಿತ ಮಾಹಿತಿ. ಈ ಕುರಿತ ಹೆಚ್ಚಿನ ಮಾಹಿತಿಗಾಗಿ ನಾವು ಕೆಲವೊಂದು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ನೀವು ಆ ಲಿಂಕ್ಗಳನ್ನ ಕೂಡ ನೋಡಬಹುದು. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಎಕ್ಸ್ರೇ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರಿ ಎಕ್ಸ್ರೇ ಕಾರ್ಯಕ್ರಮ. ನಮಸ್ಕಾರ.